ಲೇಡೀಸ್ ಅಂಡ್ ಜೆಂಟಲ್ಮನ್, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮ ಜೀವನ ಶೈಲಿ ಹಾಗೆ ನಮ್ಮ ಅನುಕೂಲತೆಗಳಿಗೆ ಸಾಕಷ್ಟು ಕೊಡುಗೆಯನ್ನ ನೀಡಿದೆ. ವಿಜ್ಞಾನವಿಲ್ಲದೆ ತಂತ್ರಜ್ಞಾನವಿಲ್ಲ, ತಂತ್ರಜ್ಞಾನವಿಲ್ಲದೆ ನಮ್ಮ ಬದುಕು ಸರಾಗವಾಗಿ ಸಾಗೋದಕ್ಕೆ ಸಾಧ್ಯವೇ ಇಲ್ಲ. ವಿಜ್ಞಾನಿಗಳು ನಮಗೆ ಅದರಲ್ಲೂ ಯುವ ಪೀಳಿಗೆಗಂತೂ ಫೋನ್ ಇಲ್ಲದೆ ಒಂದೇ ಒಂದು ಕ್ಷಣ ಕೂಡ ಇರೋದಕ್ಕಾಗೋದೇ ಇಲ್ಲ. ಅದಕ್ಕೆ ಜೀವ ತುಂಬಿದ್ದು ಸ್ಕಾಟಿಷ್ ವಿಜ್ಞಾನಿ ಅಲೆಕ್ಸಾಂಡರ್ ಗ್ರಹಂ ಬೆಲ್. ಮಾಡಿದ್ರು. ಅಂದುಕೊಂಡಷ್ಟು ಬೇಗ ಅವರಿಗೆ ಇದನ್ನ ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆರಂಭದಲ್ಲಿ ತಂತಿಯ ಮೂಲಕ ಹಲವಾರು ಸಂದೇಶಗಳನ್ನ ಏಕಕಾಲಿಕ ಪ್ರಸರಣವನ್ನ ಸಾಧ್ಯವಾಗಿಸಿತು. ಕ್ರಮೇಣವಾಗಿ ಅದು 1875ರ ಹೊತ್ತಿಗೆ ವಿಜ್ಞಾನಿ ಗ್ರಹಂ ಬೆಲ್ ತನ್ನ ಪಾಲಿದಾರ ವಿಜ್ಞಾನಿ ಥಾಮಸ್ ವ್ಯಾಟ್ಸನ್ ಅವರ ಸಹಕಾರದೊಟ್ಟಿಗೆ ವಿದ್ಯುತ್ ಅನ್ನುವಂತಹ ಧ್ವನಿಯನ್ನ ಪರಿವರ್ತಿಸೋದ್ರ ಮೂಲಕ ರಿಸೀವರ್ ಅನ್ನ ಅಭಿವೃದ್ಧಿ ಮಾಡಿದ್ರು. ಇದೇ ಟೆಲಿಫೋನ್ ಆಯ್ತು. ಆದ್ರೆ ಪೇಟೆಂಟ್ ಅನ್ನ ಪಡೆಯೋದಕ್ಕೆ ಮತ್ತೊಂದು ವರ್ಷ ಬೇಕಾಯ್ತು. 1876ರಲ್ಲಿ ಬೆಲ್ಗೆ ದೂರವಾಣಿ ಪೇಟೆಂಟ್ ಅನ್ನ ನೀಡಲಾಯಿತು. ವಿದ್ಯುತ್ ತಂತಿಗಳ ಮೂಲಕ ಜನ ಪರಸ್ಪರ ಮಾತಾಡಿಕೊಳ್ಳುವಂತೆ ಅನುಕೂಲ ಆಯಿತು. ಬೆಲ್ ಮಾಡಿದ ಪ್ರಯೋಗಗಳಿಂದ ಇದು ಮತ್ತಷ್ಟು ಆಧುನೀಕರಣಗೊಳಿಸ್ತಾ ಬಂದಿತ್ತು. ಇವತ್ತು ಜನ ಇದ್ದಲ್ಲಿಂದಲೇ ಮಾತನಾಡೋದಕ್ಕೆ ಫೋನ್ ಆಗಿ ಪರಿವರ್ತನೆ ಆಯಿತು. ಈ ಮೂಲಕ ಫೋನ್ ಪ್ರತಿಯೊಬ್ಬರ ಅಗತ್ಯತೆ ಆಗಿದೆ. ಅಲ್ವಾ? ಫೋಕಸ್ ಟಿವಿ ಕಡೆಯಿಂದಲೂ ಗ್ರಹಂ ಬೆಲ್ಗೆ ಥ್ಯಾಂಕ್ಸ್. ಇದಾಗಿತ್ತು ಇವತ್ತಿನ ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.